ನಮಸ್ತೆ ಫ್ರೆಂಡ್ಸ್. ಕೃಷಿ ಹತ್ತಿ ಬೆಳೆಯಲ್ಲಿ ಮೊದಲ ಸಲ ಗೊಬ್ಬರ ಹಾಕುವ ಪ್ರಕ್ರಿಯೆ. ಈ ವರ್ಷ ಮಳೆ ಬಾರದ ಕಾರಣ 40-45 ದಿನದ ಬೆಳೆ ಆದರೂ ಕೂಡ ಯಾವುದೇ ರೀತಿಯ ಗೊಬ್ಬರಗಳನ್ನು ಇಲ್ಲಿವರೆಗೂ ಹಾಕಿರಲಿಲ್ಲ. ಈಗ ಅದೇ ಮೊದಲ ಬಾರಿ ಗೊಬ್ಬರವನ್ನು ಹಾಕ್ತಿದ್ದೀವಿ. ಒಂದು ಎಕರೆಗೆ ಎಷ್ಟು ಚೀಲ ಗೊಬ್ಬರ ಹಾಕ್ತೀವಪ್ಪ ಅಂತಂದರೆ ಮಿನಿಮಮ್ ಆಗಿ 2 ಚೀಲ, ಒಂದು ಅರ್ಧ ಯೂರಿಯಾ, ಅರ್ಧ DAP, 20 ಕಾಂಪೋಸ್ಟ್ ಅಂದರೆ 0013 ಅಂತಾರಲ್ಲ ಅದು 2 ಚೀಲ, 1 ಚೀಲ, ಒಟ್ಟಿನಲ್ಲಿ ಒಂದು ಎಕರೆಗೆ 4 ಚೀಲ ಗೊಬ್ಬರನ ನಾವು ಇವತ್ತು ಹಾಕ್ತಾಯಿದ್ದೀವಿ. ಏನೋ ಮಳೆ ಬರ್ಬೋದು ಅನ್ನೋ ಒಂದು ಹುಚ್ಚು ನಿರೀಕ್ಷೆಯಿಂದ ಈಗ ನಾವು ಹಾಕ್ತಾಯಿದ್ದೀವಿ. ಅದೇ ಈ ವಿಡಿಯೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇನ್ನೊಂದು ಈ ವಿಡಿಯೋದಲ್ಲಿ ವಿಶೇಷತೆಗಳನ್ನು ನಾವೇನು ಕಾಣ್ಬೋದಪ್ಪ ಅಂತಂದರೆ, ಚಿಕ್ಕ ಮಕ್ಕಳು ಕೂಡ ನಮ್ಮ ಕೆಲಸದಲ್ಲಿ ಹೇಗೆ ಭಾಗಿಯಾಗ್ತಾರೆ ಮತ್ತು ಹೇಗೆ ಎಡೆ ಹೊಡಿತಾರೆ, ಮತ್ತು ಈ ಸೈಕಲ್ನಿಂದ ಎಡೆ ಹೊಡಿತಾರಲ್ಲ ಆ ವಿಡಿಯೋವನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ಬೋದು. ಈ ಕೃಷಿ ಭಾರತದ ಪ್ರಮುಖ ಅವಿಭಾಜ್ಯ ಅಂಗ ಅಥವಾ ಬೆನ್ನೆಲುಬು ಎಂದು ಕರೆಯುತ್ತಾರೆ. ಆದರೆ ಈ ಕೃಷಿಯಿಂದ ಯಾರೂ ಕೂಡ ಮಿಲಿಯನಿಯರ್ ಆಗೇ ಇಲ್ಲ. ಹೇಗೆ ನಾವು ಪುಟ್ಟ ಮಕ್ಕಳೊಂದಿಗೆ ಮುಂಜಾನೆ ಎಡೆ ಹೊಡೆದ್ವಿ ಅನ್ನೋ ವಿಡಿಯೋವನ್ನು ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಎತ್ತುಗಳು ಇರಲಾರ್ದವರು ಈ ಸೈಕಲ್ನಿಂದ ಈ ರೀತಿಯಾಗಿ ಎಡೆಯನ್ನು ಹೊಡೆಯುತ್ತಾರೆ. ಆ ವಿಡಿಯೋವನ್ನು ನೀವು ಈಗ ನೋಡ್ತಾ ಇರೋದು. ಚಿಕ್ಕ ಮಕ್ಕಳಾಗಿರೋದರಿಂದ ತುಂಬ ಸಮೀಪ ಹಿಡಿಯಲು ಆಗುತ್ತಿಲ್ಲ. ಆದರೆ ವಯಸ್ಕರು ಸರಿಯಾಗಿ ಹೊಡೆದರೆ ದಿನಕ್ಕೆ ಒಂದು ಅರ್ಧ ಎಕರೆವರೆಗೂ ಉಳುಮೆಯನ್ನು ಮಾಡ್ಬೋದು. ಹತ್ತಿ ಹೊಲದಲ್ಲಿ ಏನು ಈ ಬೋದ್ ಬಿಟ್ಟಿರ್ತಾರಲ್ಲ ಅದಕ್ಕೊಂದು ತುಂಬ ಒಳ್ಳೆಯ ಅನುಕೂಲ ಆಗುತ್ತೆ.